ಡಿಕೆಶಿ ಅಷ್ಟೇ ಅಲ್ಲ, ಸಿದ್ದು ಕುರ್ಚಿ ಉಳಿಸಿದ ಅಸಲಿ ಸೂತ್ರಧಾರ ಇವರೇ. ಕರ್ನಾಟಕ ರಾಜಕೀಯದ ಮಹಾಕುರುಕ್ಷೇತ್ರಕ್ಕೆ ಇದೀಗ ಯಾರು ಊಹಿಸದ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಇಷ್ಟು ದಿನ ಸಿದ್ದರಾಮಯ್ಯ ಅವರ ಕುರ್ಚಿ ಎಳೆಯುತ್ತಿರೋದು ಕೇವಲ ಡಿಕೆ ಶಿವಕುಮಾರ್ ಮಾತ್ರ ಅಂದುಕೊಂಡವರಿಗೆ ಹೈಕಮಾಂಡ್ ಒಳಗಿನಿಂದಲೇ ಅಸಲಿ ಶಾಕ್ ಒಂದು ಎದುರಾಗಿದೆ. ಹೌದು, ಪವರ್ ಶೇರಿಂಗ್ ಸಾಧ್ಯವೇ ಇಲ್ಲ. ನಾನೇ ಕಿಂಗ್ ಅಂದುಕೊಂಡಿದ್ದ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರನ್ನ ಮಣಿಸಲು ತೆರೆಮರೆಯಲ್ಲಿ ಸ್ಕೆಚ್ ಹಾಕಿದ್ದು ಡಿಕೆಶಿ ಒಬ್ಬರೇ ಅಲ್ಲ. ಅದರ ಹಿಂದಿರೋ ಅಸಲಿ ಕಿಂಗ್ ಪಿನ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅನ್ನೋ ಊಹಾಪೋಹ ಸಖತ್ತಾಗಿ ಸದ್ ಮಾಡ್ತಾ ಇದೆ. ಕೇವಲ ಡಿಕೆಶಿ ಹೋರಾಟಕ್ಕೆ ಬಗ್ಗದ ಹೈಕಮಾಂಡ್ ದಿಢೀರನೆ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ನೀಡಲೇಬೇಕು ಅಂತ ಆರ್ಡರ್ ಮಾಡಿದರ ಹಿಂದೆ ಖರ್ಗೆ ಅವರ ಪುತ್ರ ವ್ಯಾಮೋಹದ ಗೇಮ್ ಪ್ಲಾನ್ ಸಖತ್ತಾಗಿ ಕೆಲಸ ಮಾಡಿದೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ವಿಲನ್ ಆಗಿದ್ದು ಹೇಗೆ? ತನ್ನ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಖರ್ಗೆ ಮತ್ತು ಡಿಕೆಶಿ ಮಾಡಿಕೊಂಡ ಆ ಸೀಕ್ರೆಟ್ ಡೀಲ್ ಏನು? ಸಿಎಂ ಸಿದ್ದುಗೆ ಖರ್ಗೆ ಮಾಸ್ಟರ್ ಸ್ಟ್ರೋಕ್. ಮಗನ ಫ್ಯೂಚರ್ ಭದ್ರಗೊಳಿಸಲು ಡಿಕೆ ಶಿವಕುಮಾರ್ ಜೊತೆ ಕೈಜೋಡಿಸಿದ ಖರ್ಗೆ. ಹೊಸ ಡಿಕೆಶಿ ಕ್ಯಾಬಿನೆಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಡೆಪ್ಯೂಟಿ ಸಿಎಂ ಪೋಸ್ಟ್. ಪ್ರಿಯಾಂಕ್ ಖರ್ಗೆ ಅವರನ್ನ ಮುಂದಿನ ಮುಖ್ಯಮಂತ್ರಿಯಾಗುವ ರೇಂಜ್ಗೆ ಬೆಳೆಸುವ ಉದ್ದೇಶ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಪ್ರಕ್ರಿಯೆ ಕೇವಲ ಡಿಕೆಶಿ ಅವರ ಒನ್ ಮ್ಯಾನ್ ಶೋ ಅಂದುಕೊಂಡರೆ ಅದು ತಪ್ಪು. ಇದರ ಹಿಂದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೈಲೆಂಟ್ ಆಪರೇಷನ್ ಭಯಂಕರವಾಗಿ ಕೆಲಸ ಮಾಡಿದೆ. ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ರೇಸ್ನಲ್ಲಿ ಇದ್ದಾಗ ಸಿದ್ದರಾಮಯ್ಯ ಅವರಿಂದಾಗಿ ಪಟ್ಟ ಕೈ ತಪ್ಪಿತ್ತು ಅನ್ನೋ ರಾಜಕೀಯ ಹಗೆತನ ಒಂದೆಡೆಯಾದರೆ, ಇದೀಗ ತಮ್ಮ ಪುತ್ರ ಪ್ರಿಯಾಂಕ್ ಖರ್ಗೆ ಅವರ ರಾಜಕೀಯ ಭವಿಷ್ಯವನ್ನ ಭದ್ರಗೊಳಿಸೋದು ಖರ್ಗೆ ಅವರ ಅಸಲಿ ಪ್ಲಾನ್ ಆಗಿತ್ತು. ಇದೇ ಕಾರಣಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಮಟ್ಟದಲ್ಲಿ ಹೈಕಮಾಂಡ್ ನಾಯಕರಾದ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನ ಒಪ್ಪಿಸಲು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಬಳಸಿಕೊಂಡರು. ಡಿಕೆಶಿ ಖರ್ಗೆ ಅವರ ಮುಂದೆ ಒಂದು ಬಿಗ್ ಆಫರ್ ಇಟ್ಟಿದ್ದರು. ಅದೇನೆಂದ್ರೆ, ತಾನು ಸಿಎಂ ಆದ ತಕ್ಷಣ ಹೊಸ ಗವರ್ನಮೆಂಟ್ ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಡಿಸಿಎಂ ಪಟ್ಟ ನೀಡುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ಅವರನ್ನ ಸಿಎಂ ಮೆಟೀರಿಯಲ್ ಆಗಿ ಬಿಲ್ಡ್ ಮಾಡೋ ಜವಾಬ್ದಾರಿ ನನ್ನದು ಅನ್ನೋ ಪ್ರಾಮಿಸ್ ಕೊಟ್ಟಿದ್ದಾರಂತೆ ಡಿಕೆಶಿ. ಡಿಕೆಶಿ ಕೊಟ್ಟ ಆ ಮೆಗಾ ಆಫರ್ ಮತ್ತು ಮಗನ ಐ ಪ್ರೊಫೈಲ್ ರಾಜಕೀಯ ಬೆಳವಣಿಗೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವರಿಗೆ ಸಂಪೂರ್ಣ ವಿಲನ್ ಆಗಿ ಬದಲಾದರು. ಅಲ್ಲಿಯವರೆಗೂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದ್ದ ರಾಹುಲ್ ಗಾಂಧಿ ಅವರನ್ನ ಸೈಡ್ ಲೈನ್ ಮಾಡಿ ಸೋನಿಯಾ ಗಾಂಧಿ ಅವರ ಮೂಲಕ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ನೀಡಲೇಬೇಕು ಅನ್ನೋ ಖಡಕ್ ಸಂದೇಶ ರವಾನಿಸುವಲ್ಲಿ ಖರ್ಗೆ ಅವರು ಸಕ್ಸಸ್ ಆಗಿದ್ದಾರೆ. ಈ ಇನ್ಸೈಡ್ ಗೇಮ್ ಗೊತ್ತಿಲ್ಲದೆ ಸಿದ್ದರಾಮಯ್ಯ ಕೊನೆಯ ಕ್ಷಣದಲ್ಲಿ ಒಂಟಿಯಾಗಬೇಕಾಗಿ ಬಂತು. ಯಾವಾಗ ಹೈಕಮಾಂಡ್ ನಿಂದ ಅಫಿಷಿಯಲ್ ಆರ್ಡರ್ ಬಂತೋ, ಇತ್ತ ಡಿಕೆಶಿ ಕನಸು ನನಸಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ಕೆಲಸ ಸಾಧಿಸುತ್ತಿದ್ದಂತೆ ಅತ್ತ ಡಿಕೆಶಿ ಇವತ್ತೇ ದೆಹಲಿಯಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರನ್ನ ಪರ್ಸನಲ್ ಆಗಿ ಭೇಟಿಯಾಗಿ ಥ್ಯಾಂಕ್ಸ್ ಹೇಳಲು ರೆಡಿಯಾಗಿದ್ದಾರೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರ ಅಹಿಂದ ಕೋಟೆಯನ್ನ ಧ್ವಂಸ ಮಾಡಲು ಡಿಕೆಶಿ ಹೂಡಿದ ಖರ್ಗೆ ಎಂಬ ಬ್ರಹ್ಮಾಸ್ತ್ರ ವರ್ಕೌಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಯಾವ ರೀತಿಯ ಹೊಸ ಆಂತರಿಕ ಜಟಾಪಟಿಗೆ ಕಾರಣವಾಗುತ್ತೆ ಅನ್ನೋದು ಸದ್ಯದ ಬಿಗ್ ಸಸ್ಪೆನ್ಸ್ ಆಗಿದೆ.